ಇದೀಗ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ಶ್ರೀ ಶಿವರಾಮ್ ಎಂಆರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು, ಪ್ರಾಂಶುಪಾಲರು, ದಯವಿಟ್ಟು ಶ್ರೀಯುತರ ನುಡಿಗಳಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯ ಒಂದು ಸುಂದರವಾದ ಸಮಾರಂಭಕ್ಕೆ ನಾನು ಆಗಮಿಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಸಹೋದರಿ ಹಾಗೂ ಈ ಜಿಲ್ಲೆಯ ಉಪನಿರ್ದೇಶಕಿಯಾದ ಶ್ರೀಮತಿ ಲತಾ ನಾಯಕ್ ಅವರೇ, ಹಾಗೂ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ವಿಠಲ್ ನಾಯಕ್ ಅವರೇ, ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮುರಳೀಧರ್ ಅವರೇ, ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೂ ವಿಧಾತ್ರಿ ಸಂಸ್ಥೆಯವರೇ, ಹಾಗೂ ಎಲ್ಲ ಮುಖ್ಯ ಶಿಕ್ಷಕರುಗಳೇ, ಶಿಕ್ಷಕ ಬಂಧುಗಳೇ, ಎಲ್ಲ ಪೋಷಕ ವರ್ಗವರೇ, ವಿದ್ಯಾರ್ಥಿನಿಯರೇ. ನನಗೆ ಗೊತ್ತು, ಯಾರು ಭಾಷಣ ಕೇಳೋ ಒಂದು ಪೇಷನ್ಸಲ್ಲಿ ಇರಲ್ಲ ಈಗ. ಯಾಕೆಂದರೆ ನಿಮಗೆ ಬೇಕಾಗಿರೋದು ಈಗ ಇಷ್ಟೊಂದು ಟೈಮ್ ಆಗಿದೆ, ಕಲ್ಚರಲ್ ಪ್ರೋಗ್ರಾಮ್ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿ ಎಲ್ಲ ಕಾಯ್ತಾ ಇರ್ತೀರ. ಅದಕ್ಕೆ ನಾನು ತುಂಬ ಹೊತ್ತು ಮಾತಾಡೋಕ್ಕೆ ತಗೊಳ್ಳಲ್ಲ ಟೈಮು. ಒಂದೆರಡು ಮಾತುಗಳನ್ನು ಆಡ್ತೀನಿ. ನಿಜ ನನಗೆ ಖುಷಿಯಾಗಿದ್ದೇನೆಂದರೆ, ನಾನು ಸುಮಾರು 32 ವರ್ಷಗಳ ಸರ್ವೀಸ್ನಲ್ಲಿ ನೋಡ್ಕೊಂಡು ಬಂದಾಗೆ ಬೆಂಗಳೂರು, ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಆದರೆ ಇಲ್ಲಿ ಖುಷಿಯಾಗಿದ್ದೇನೆಂದರೆ, LKG ಇಂದ PU ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲರೂ ಆಮೇಲೆ ಯೂನಿಫಾರಮ್ ನೋಡಿದೆ, PU ಒಂದೇ ಥರ ಯೂನಿಫಾರಮು. ನನಗದು ಖುಷಿ ಆಯಿತು. ಕೆಲವರು ಏನು ಮಾಡ್ತಾರೆ, ಕಾಲೇಜ್ಗೆ ಬೇರೆ ಯೂನಿಫಾರ್ಮು, ಹೈಸ್ಕೂಲ್ಗೆ ಬೇರೆ ಯೂನಿಫಾರ್ಮು, ಪ್ರೈಮರಿಗೆ ಬೇರೆ, LKG UKGಗೆ ಬೇರೆ. ಆವಾಗ ಬಂದು ಇಲ್ಲಿ ಯಾಕೆ ಈ ವರ್ಣನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟು ಸಮಂಜಸವಾಗಿದೆ, ಎಷ್ಟು ಸಮತೋಲನವನ್ನು ಕಾಯ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಷ್ಟೇ. ಇಲ್ಲಿ ಎಲ್ಲರೂ ನನಗೀಗ ಖುಷಿ ಆಗ್ತಾಯಿದೆ. ನಾನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಪ್ರಮೋಷನ್ ಬಿಟ್ಟದಕ್ಕೆ ನನಗೆ ಇಲ್ಲಿಗೆ ಹಾಕಿದ್ದು. ಪ್ರಮೋಷನ್ ತಗೊಳ್ಬೇಕಾಗಿತ್ತು 6 ತಿಂಗಳ ಹಿಂದೆ. ಪ್ರಮೋಷನ್ ತಗೊಳ್ಳಿಲ್ಲ, ದೂರ ಆಗುತ್ತೆ ಅಂತ ಹೇಳಿ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಗೆ. ಬಟ್ ಬಂದಾಗ ನನಗೆ ಖುಷಿ ಆಯ್ತದೆ. ಇಂಥ ಒಂದು ಆಪರ್ಚುನಿಟಿನ ಅವರಾಗೇ ಒದಗಿಸಿಕೊಟ್ಟಿದ್ದಾರೆ. ನಿಜವಾಗಿ ಸಂತೋಷ ಆಯಿತು. ಪ್ರಮೋಷನ್ ತೊಗೊಂಡೋಗಿದ್ರೆ ನಾನು ಈಗ ಮೇಡಮ್ ಹಿಂಗೆ JD ಕಾಯ್ತಾಯಿದ್ರೆ ಹಾಗೆ ನಾನು JD ಆಗಿ ಬಂದು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ನಿಂತಿರ್ತಿದ್ದೆ. ಈಗ ಬಂದಾಗ ಇಲ್ಲಿ ಖುಷಿ ಆಯಿತು. ನಿಜವಾಗಿ ಈ ಕಡಲಲ್ಲಿ ಕೆಲಸ ಮಾಡೋದು ಒಂದು ರೀತಿ ಇದಾಗಿದೆ. ಬಟ್ ಇಲ್ಲಿ ಒಂದು ನನಗೆ ತುಂಬ ಖುಷಿಯಾದ ವಿಚಾರ ಅಂದರೆ, ಎಲ್ಲರೂ ಅವರವರ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ನನಗದು ಖುಷಿಯಾಗಿದೆ ನೋಡಿದಾಗ. ಎಲ್ಲ ಕಡೆ ಅಷ್ಟೇ. ಆಮೇಲೆ ಶಾಲೆಗಳಿಗೆ ಹೋದಾಗಲೂ ಅಷ್ಟೇ, ಮಕ್ಕಳು ಹೆಚ್ಚಿಗೆ ಮಾತಾಡಲ್ಲ, ಆದರೆ ಬರೀಲಿಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿ ಬರೀತಾರೆ. ಅದು ಖುಷಿ ಆಯಿತು. ಯಾವುದೇ ಸಂಸ್ಥೆ ಸುಮಾರು 15-16 ವರ್ಷದಿಂದ 100% ರಿಸಲ್ಟ್ ಕಾಯ್ಕೊಂಡು ಬಂದಿದೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅದರ ಹಿಂದಿನ ಪೋಷಕರ ಒಂದು ಶ್ರಮ ಮತ್ತು ಶಿಕ್ಷಕರ ಶ್ರಮ ಎಷ್ಟಿದೆ ಅನ್ನೋದು ಅದು ನನಗೆ ಗೊತ್ತಿರುತ್ತೆ. ಪ್ರತಿಯೊಂದು ಶಿಕ್ಷಕರಲ್ಲೂ ಕೂಡ ನನ್ನ ಸಬ್ಜೆಕ್ಟಲ್ಲಿ 100% ಬರಲಪ್ಪ ಅಂತ ಹೇಳಿ ಎಷ್ಟು ದೇವರಿಗೆ ಹರಕೆ ಕಟ್ಟಿರ್ತಾರೆ ಅಂತ ಹೇಳಿ ನನಗೆ ಗೊತ್ತಿದೆ. ಯಾಕೆಂದರೆ ಎಲ್ಲಿ ಒಂದು ಸಬ್ಜೆಕ್ಟ್ ಯಾರಾದರೂ ಒಬ್ಬರು ಫೇಲ್ ಆಗಿಬಿಟ್ರೆ ಇಡೀ ಅಷ್ಟು ವರ್ಷದಿಂದ ಕಾಯ್ಕೊಬಂದಿದ್ದು ಹೋಗುತ್ತಲ್ಲ ಅಂತ ಹೇಳಿ ಮಕ್ಕಳ ಮತ್ತು ಪೋಷಕರಿಗಿಂತ ಶಿಕ್ಷಕರು ಹೆಚ್ಚಿಗೆ ಅದಕ್ಕೆ ತಲ್ಲೀನರಾಗಿ ಅದನ್ನು ಬೇಡ್ಕೊಳ್ತಾ ಇರ್ತಾರೆ ಪ್ರತಿಯೊಂದು. ಹಾಗೆ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಕೋಆರ್ಡಿನೇಷನ್ ನೋಡಿ ನನಗೆ ಖುಷಿ ಆಯಿತು. ಆ ಏಜಿನಲ್ಲೂ ಕೂಡ ಇಲ್ಲಿಗೆ ಬಂದು ಪ್ರೆಸಿಡೆಂಟ್ ಅವರು ಕೂತು ಇಷ್ಟೊಂದು ನನಗೆ ಎಲ್ಲರಿಗೂ ಉತ್ತೇಜನ ಕೊಡ್ತಾ ಇದ್ದಾರೆ ಅಂದರೆ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ. ನಾನು ತಿಳಿದಂಗೆ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಇಂಟೆಲಿಜೆನ್ಸ್ ಇದ್ದಾರೆ. ಈ ಸಾರಿ ಏನು ಜಿಲ್ಲೆ 5ನೇ ಪ್ಲೇಸಲ್ಲಿದೆ ಸ್ಟೇಟ್ ಒಳಗೆ, ಈ ಸಾರಿ ನನ್ನ ಅಭಿಲಾಷೆ ಪೂರ್ಣವಾಗಿ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ, ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸಲ್ಲೇ ಇರಬೇಕು ಜಿಲ್ಲೆ. ಆ ರೀತಿ ಆಗಬೇಕು ಅಂತ ಹೇಳಿ ನನ್ನ ಆಸೆ ಇದೆ ಅದು. ಹಾಗಾಗಿ ನಾನು ಈಗಾಗಲೇ ಇವತ್ತು ಕೂಡ ನನಗೆ ಟ್ರಾನ್ಸ್ಫರ್ ಆರ್ಡರ್ ಬರೋ ಒಂದು ಮೂಮೆಂಟಲ್ಲಿದ್ದು, ನಾನೇ ಬೇಡ ಅಂತ ಹೇಳಿದೆ ನಿಜವಾಗಿ. ಅದನ್ನು ಮೇಡಮ್ ಕೇಳಿದ್ರೆ ಹೇಳ್ತಾರೆ, ಮಂಗಳೂರಿಗೆ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಫೋನ್ ಮಾಡ್ತಾಯಿದ್ರು. ನಾನು ಇಲ್ಲ, ಇನ್ನು 6 ತಿಂಗಳು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ಅಂದರೆ ಯಾಕೆಂದರೆ ಅಷ್ಟು ಖುಷಿಯಾಗಿದೆ ಮಕ್ಕಳನ್ನ ನೋಡಿ. ಮತ್ತು ಜಿಲ್ಲೆಯ ಎಲ್ಲ ಶಿಕ್ಷಕರು ಕೂಡ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇರ್ತಾರೆ. ಹಾಗಾಗಿ ತುಂಬ ಖುಷಿಯಾಗಿದೆ. ಜೊತೆಗೆ ಈ ಸಂಸ್ಥೆ ಇಷ್ಟೇ ಅಲ್ಲ, PU ಮಾತ್ರ ನಿಲ್ಲದಲ್ಲ. ನನ್ನ ಆಸೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜನ್ನು ಆದಷ್ಟು ಬೇಗ ಈ ಸಂಸ್ಥೆ ಒದಗಿಸಲಿ ಅಂತ ಹೇಳಿ ಕೇಳ್ತೀನಿ. ನಿಜವಾಗ್ಲೂ ಮಾಡಲಿ. ಹಾಗೆ ಅವ್ರು ಹೇಳಿದ್ರು, ನಮ್ಮ ಜಿಲ್ಲೆಯ ಮಕ್ಕಳು ಬೇರೆ ಜಿಲ್ಲೆಗೆ ಹೋಗಿ ಓದ್ತಾ ಇದ್ದಾರೆ ಅಂತ ಹೇಳಿ.
ನಮ್ಮ ಜಿಲ್ಲೆಯ ಮಕ್ಕಳು ಈ ಜಿಲ್ಲೆಯಲ್ಲೇ ಓದಬೇಕು ಅಂದರೆ ಇವರು ಆ ಕೆಲಸವನ್ನು ಮಾಡಬೇಕು, ಆ ಕೆಲಸ ಮಾಡ್ತಾರೆ. ಮತ್ತು ಇನ್ನೊಂದು ವಿಚಾರ ನನಗೆ ಗೊತ್ತಾಗಿದೆ, ಮೈಸೂರಲ್ಲೂ ಕೂಡ ಸಾಕಷ್ಟು ಅನುದಾನ ರಹಿತ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸಾಕಷ್ಟು ಲೆಕ್ಚರರ್ಸ್ಗಳು ಇರೋರೆಲ್ಲರೂ ಈ ಉತ್ತರ ಕರ್ನಾಟಕದವರೇ. ಮಂಗಳೂರಿಗೆ ಹೋದಾಗ ನೋಡಿ, ಮಂಗಳೂರು ಸಾಕಷ್ಟು ಕಾಲೇಜುಗಳಲ್ಲಿ ಎಲ್ಲರೂ ಇಲ್ಲಿಯವರು ಅಲ್ಲಿ ಹೋಗಿ ಪಾಠ ಮಾಡ್ತಾರೆ. ನಾನು ಅದನ್ನು ಕೇಳಿದಾಗ ಯಾಕೆ ನಿಮ್ಮಲ್ಲೇ ಕಾಲೇಜ್ ಯಾಕೆ ಓಪನ್ ಮಾಡಲ್ಲ ಅಂತ ಕೇಳಿದ್ದೀನಿ. ಸಾಕಷ್ಟು ಕೋಚಿಂಗ್ ಕ್ಲಾಸ್ಗಳನ್ನು ಓಪನ್ ಮಾಡಿದಾಗ ಇಲ್ಲಿಯವರು ಕೂಡ ಅಲ್ಲಿ ಹೋಗಿ ಮಾಡ್ತಾ ಇರ್ತಾರೆ. ನಾನು ಅದನ್ನು ಹೇಳಿದೆ. ಒಂದು ಸರಿ ನಾನು ಹೊರಗಡೆ ನಿಂತ್ಕೊಂಡು ಅಲ್ಲಿ ಜಿಮ್ ಇದೆಯಲ್ಲ, ನಿಮ್ಮ ಪುರಸಭೆ ಜಿಮ್ಮು, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಒಂದಷ್ಟು ಜನದ ಜೊತೆ, ಆ ಜಿಮ್ಮಿಗೆ ಬರೋ ಹುಡುಗರುಗಳ ಜೊತೆ. ಅವರೆಲ್ಲ ಹೇಳ್ತಾಯಿದ್ರು, ಹೌದು ಸರ್ ನೀವು ಇಷ್ಟು ಬೇಗ ಕಂಡುಹಿಡ್ತಿದ್ದೀರಾ ಅಂತ ಹೇಳ್ತಿದ್ರು. ನಿಜ, ಆ ಮಕ್ಕಳು ಕೂಡ ನಮಗೂ ಕೂಡ ಅನ್ಯಾಯ ಆಯಿತು ಸರ್, ಇಲ್ಲೇ ಕಾಲೇಜ್ ಇದ್ದಿದ್ರೆ ನಾವು ಇಲ್ಲೇ ಓದ್ತಾ ಇದ್ವಿ ನಮಗಿದೆ ಅಂತ ಹೇಳಿ. ಆ ಒಂದು ಕೆಲಸವನ್ನು ಈ ಕೊಂಕಣ ಸಂಸ್ಥೆಯವರು ಮಾಡಲಿ ಅಂತ ಹೇಳಿ ನನ್ನ ಅಭಿಲಾಷ ಇದೆ. ಆದಷ್ಟು ಬೇಗ ಅವರು ಈ ಒಂದು ಕೆಲಸವನ್ನು ಮಾಡಲಿ. ಎಲ್ಲ ಶಿಕ್ಷಕ ಬಂಧುಗಳು ಕೂಡ, ಮತ್ತು ಇಲ್ಲಿ ಶಿಕ್ಷಕರು ಎಷ್ಟು ಕೋಆರ್ಡಿನೇಷನ್ ಇದ್ದಾರೆ ಅಂತ ಹೇಳಿ ನನಗೆ ಬರ್ತಾದಾಗೆಲ್ಲ ಗೊತ್ತಾಯಿತು. ಇಲ್ಲಿ ಪ್ರೈಮರಿಯವರು, ಹೈಸ್ಕೂಲವರು, ಕಾಲೇಜವರು ಅಂತ ಯಾವುದೇ ಡಿಫ್ರೆನ್ಷಿಯೇಷನ್ ಇಲ್ಲ. ಎಲ್ಲರೂ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಜವಾಗಿ ಒಳ್ಳೆಯದನ್ನು ಬಯಸ್ತಿದ್ದೀರಾ. ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲರಿಗೂ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಎಲ್ಲ ಮಕ್ಕಳಿಗೂ ಕೂಡ ಕಲ್ಚರ್ ಅನ್ನೋದು ಏನನ್ನ ಅಂತ ಹೇಳಿ ಚೆನ್ನಾಗಿ ಕಲಿಸಿದ್ದಾರೆ. ಅದು ನನಗೆ ಖುಷಿ ಆಯಿತು ನೋಡಿ. ಆ ಕಲ್ಚರ್ ಬೆಳಿಬೇಕು, ಹಿಂದೂ ಸಂಸ್ಕೃತಿಯನ್ನು ಬೆಳಿಲಿಕ್ಕೆ ಒಂದು ಕಂಕಣಬದ್ಧವಾಗಿ ನಿಂತಿದೆ ಕೊಂಕಣ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಜವಾಗ್ಲೂ ನನಗೆ ಖುಷಿಯಾಗಿದೆ. ಈ ಒಂದು ಸಂಸ್ಥೆ ಹೀಗೆ ಬೆಳೀಲಿ, ಎಲ್ಲ ಮಕ್ಕಳಿಗೂ ನಮ್ಮ ದೇಶದ ಸಂಸ್ಕೃತಿಯನ್ನು ಹೇಗೆ ಬೆಳೆಸಬೇಕು, ಹೇಗೆ ಕಾಪಾಡಬೇಕು ಅನ್ನೋದ್ಲಿ. ಆಮೇಲೆ ನೆಕ್ಸ್ಟು ಎಲ್ಲ ನಮ್ಮ ಶಾಲಾ ವರದಿಯನ್ನು ಓದುವಾಗ ನನಗೆ ಖುಷಿ ಆಯಿತು. ಸಣ್ಣ ಹಳ್ಳಿಯಿಂದ ಡಿಲ್ಲಿವರೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರುವ ಮಕ್ಕಳುಗಳು ಈ ಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆ ಹೆಮ್ಮೆ ಆ ಸಂಸ್ಥೆಗೆ ಸಲ್ಲಬೇಕು. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ಎಲ್ಲ ಶಿಕ್ಷಕ ಬಂಧುಗಳು ಸಲ್ಲಬೇಕು. ಪೋಷಕರು ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಪ್ರೈಸ್ನ ತಗೊಳ್ಳೋಕ್ಕೆ ಮಕ್ಕಳು ಬರಲಿಲ್ಲ ಅಂತ ಹೇಳಿ ಪೋಷಕರು ಬಂದಿದ್ದಾರೆ. ಅಂದರೆ ಎಷ್ಟು ಅವರಿಗೆ ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ಪೋಷಕರು ಬಂದು ಆ ಒಂದು ಬಹುಮಾನ ಪಡೆದಾಗ ನಿಜವಾಗ್ಲೂ ಖುಷಿ ಆಯಿತು. ಕೆಲವು ಕಡೆ ಹೇಳ್ತಾರೆ, ಅಯ್ಯೋ ಒಂದು ಕಳಿಸ್ ನಮ್ಗೆ ತಲುಪಿಸ್ತಾರೆ ಬಿಡಿ ಮನೆಗೆ, ಯಾರ ಕೈಲಾರು ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ಮನೋಭಾವನೆ ಇಲ್ದಾನೆ ಎಲ್ಲರೂ ಬಂದು ಇಲ್ಲಿ ಸೇರಿದ್ದೀರಲ್ಲ, ನಿಮ್ಮೆಲ್ಲರನ್ನು ನೋಡಿ ಭಾಳ ಖುಷಿ ಆಯಿತು. ಈ ಸಂಸ್ಥೆ ಎತ್ತರವಾಗಿ ಬೆಳೀಲಿ, ಹಾಗೆ ಎಲ್ಲರ ಮನಕ್ಕೆ ಹತ್ತಿರವಾಗಿರಲಿ ಅಂತ ಹೇಳ್ತಾ, ಈ ಕೊಂಕಣ ಸಂಸ್ಥೆ, ಕೊಂಕಣ ರೈಲ್ವೆ ಎಷ್ಟು ಪ್ರಸಿದ್ಧಿಯೋ ಹಾಗೆ ಕೊಂಕಣ ಈ ಸಂಸ್ಥೆಯು ಕೂಡ ಅಷ್ಟೇ ಬೆಳೀಲಿ ಅಂತ ಹೇಳಿ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೀನಿ.